ಓ ದಾಕ್ಷಾಯಿಣಿ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿ. ಓಯ್ ಚಿಕ್ಕಳ ಬಾ ದಾಕ್ಷಾಯಿಣಿ. ಬೋಡು 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 ಪುತ್ತ ಬೋಳಕನಿ. ಭಾವನವ್ರಿಲ್ವಾ? ಇದಾರೆ, ಈಗ ತಾನೇ ಆಫೀಸಿಂದ ಬಂದ್ರು. ಏನ್ ಸಮಾಚಾರ ದಾಕ್ಷಾಯಿಣಿ? ಮಗು ಈಗ ಆರೋಗ್ಯವಾಗಿದೆಯಾ? ಆರೋಗ್ಯವಾಗಿದ್ದಾನೆ. ಯಲ್ಲಾಪುರ ಸೋಮೇಶ್ವರನ್ ಬೆಟ್ಟಕ್ಕೆ ಬರ್ತೀನಿ ಅಂತ ಹರಿಸ್ಕೊಂಡ್ಮೇಲೆ ಈಗ ಜ್ವರ ಬರೋದು ನಿಂತಿದೆ. ಹೌದಾ? ಹೌದೇನು? ದಾಕ್ಷಾಯಿಣಿ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಭಾವ. ಯಲ್ಲಾಪುರ ಸೋಮೇಶ್ವರನ್ ಬೆಟ್ಟಕ್ಕೆ ಬರ್ತೀನಿ ಅಂತ ಹರಿಸ್ಕೊಂಡ್ಮೇಲೆ ಮಗು ಫುಲ್ಲು ಆರೋಗ್ಯವಾಗಿದೆಯಂತೆ ಈಗ. ಹೌದಾ? ಬಮ್ಮ ಕುತ್ಕೊಂಡು ಮಾತಾಡ. ನನಗೂ ಈ ನಡುವೆ ಎಲ್ಲ ಕಷ್ಟ, ಮನ್ಸಿಗೆ ಬೇಜಾರು, ಇವೆಲ್ಲ ಆಗಿದ್ದು ಆ ಸೋಮೇಶ್ವರನ್ಗೆ ಪೂಜೆ ಮಾಡಿಸಿರ್ಲ್ವಲ್ಲ, ಅದಕ್ಕೆ ಇರಬೇಕು. ಆ ಬೈರಾಗಿ ಬಂದು ನಿನ್ಗೆ ಹೇಳಿದ್ದು ಒಳ್ಳೇದೇ ಆಯ್ತು. ನಾವು ಎಲ್ಲ ನಿಮ್ ಜೊತೆ ಬರೋ ಹಾಗಾಯ್ತು. ಯಾವತ್ತು ಹೊರಡ್ಬೇಕು ಅಂತ ತೀರ್ಮಾನ ಮಾಡಿದ್ದಿ? ಅದಕ್ಕೆ ನಿಮ್ಮನೆ ಕೇಳೋಣ ಅಂತ ಬಂದೆ. ಯಾವತ್ತೂ ಶನಿವಾರ ಬೆಳಗ್ಗೆನೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ಬೇಕಾಗತ್ತೆ. ಸೊ ನಾವು ಶುಕ್ರವಾರ ಬೆಳಗ್ಗೆನೆ ಹೊರಟ್ಬೋಣ. ಶನಿವಾರ ಪೂಜೆ ಮಾಡಿಸೋಣ, ಭಾನುವಾರ ಹಾಯಾಗಿ ಅಲ್ಲೆಲ್ಲ ಸುತ್ತಾಡೋಣ. ಅಲ್ಲಿ ನೋಡ್ಬೇಕಾದ ಜಾಗ ಬಹಳಷ್ಟಿದೆ. ಕಾಡು, ನದಿ, ಪ್ರಕೃತಿ ಸೌಂದರ್ಯ ಅಂತೂ ತುಂಬಾ ಚೆನ್ನಾಗಿದೆ. ನೀನ್ ತುಂಬಾ ಇಷ್ಟಪಡ್ತೀಯ. ಅದನ್ನೆಲ್ಲ ನೋಡ್ಕೊಂಡು ಭಾನುವಾರ ರಾತ್ರಿ ಹೊರಟು ಬಂದ್ಬೋಣ ಅಂತ. ಇದಕ್ಕೆ ನೀನು, ನಿನ್ ಫ್ರೆಂಡ್ ಮಾಳವಿಕ, ಅವರನ್ನ ನೀವೆಲ್ಲ ಸೇರಿ ಯಾವತ್ತು ಡಿಸೈಡ್ ಮಾಡ್ತಿರೋ ಆವತ್ತು ನಾವು ರೆಡಿ. ನಾನು ಅವ್ರನ್ನ ಕೇಳ್ದೆ ಭಾವ, ಈ ವಾರನೋ ಮುಂದಿನ ವಾರನೋ ಯಾವತ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಮ್ ಗೆಸ್ಟ್ ಹೌಸ್ ಬುಕ್ ಮಾಡ್ಬಿಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ದು ಬೆಟ್ಟು ತುದೀಲಿದೆ, ತುಂಬಾ ಸುಂದರವಾಗಿದೆ. ಹಳೇ ಕಾಲದ್ದು, ಬ್ರಿಟಿಷ್ನವ್ರ ಕಾಲದಲ್ಲಿ ಕಚ್ಚಿದ್ದು. ಪೂಜೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನೋಡ್ಬೇಕಾದ ಜಾಗ ಎಲ್ಲ ನೋಡ್ಕೊಂಡು ಹಾಯಾಗಿದ್ ಬಂದ್ಬೋಣ, ಪಿಕ್ನಿಕ್ ತರ. ಆಯ್ತು ಭಾವ, ಹೇಗೆ ಹೋಗೋದು? ನನ್ನ ಹತ್ರನೂ ಒಂದು ಕಾರ್ ಇದೆ, ನೀನು ಒಂದು ಹೊಸ ಕಾರ್ ತಗೊಂಡಿದ್ಯಾ. ಮಾಳವಿಕ ಹತ್ರನೂ ಒಂದು ಕಾರ್ ಇದೆ, ಅವ್ರ ತಂಗಿದೋ ಏನೋ. ಹಾ ಇದೆ. ಯಾವ್ದ್ರಲ್ಲೋ ಒಂದ್ರಲ್ಲಿ ಹೋಗಿ ಬಂದ್ರಾಯ್ತು. ಭಾವ, ನಾನು ಹೊಸ ಕಾರಲ್ಲೇ ಹೋಗೋಣ. ಹೇಗಿದ್ರು ಲಾಂಗ್ ಡ್ರೈವ್ ಹೋಗಿಲ್ಲ. ಆಯ್ತು, ಹಾಗೆ ಮಾಡು. ಭಾವ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಿತ್ತು. ಹೇಳಮ್ಮ. ಅಕ್ಕ, ನೀವು ಕೇಳಬೇಕು. ನಾನು ಹೇಳೋ ವಿಷಯ ನಿಮ್ಮ ಮನ್ಸಿಗೆ ತುಂಬ ನೋವಾಗ್ಬೋದು. ಮನ್ಸಿಗೆ ನೋವಾಗುತ್ತದ? ಹೇಳು ದಾಕ್ಷಾಯಿಣಿ, ಏನ್ ವಿಷಯ ಹೇಳು. ನಾನು ತಪ್ಪು ಮಾಡ್ತಾ ಇರ್ಬೋದು, ನಿಮ್ಮ ಮನ್ಸಿಗೆ ನೋವಾಗ್ಬೋದು. ಏನಿಲ್ಲ, ನೀವಾಗಲೇ ಇದ್ರ ಬಗ್ಗೆ ಗೆಸ್ ಮಾಡಿರ್ಬೋದು. ನಾನು ಮತ್ತೆ ಮಾಳ್ವಿಕನಣ್ಣ ಶ್ರೀಧರ್ ಇಬ್ಬರು ಮದುವೆ ಆಗಬೇಕು ಅಂತಿದ್ದೀವಿ. ಇದಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಏನಂದೆ? ನೀನು ಶ್ರೀಧರನ್ ಮದ್ವೆ ಮಾಡ್ಕೋತಿದ್ಯಾ? ಮೈ ಮೇಲೆ ಜ್ಞಾನ ಇದೆಯಾ ದಾಕ್ಷಾಯಿಣಿ? ಏನ್ ಮಾತಾಡ್ತಿದ್ಯಾ ಅಂತ? ಮನೆ ಮರ್ಯಾದೆನೆ ಹರಾಜು ಮಾಡ್ಬೇಕು ಅನ್ಕೋತಿದ್ಯಾ? ನನ್ನ ಮನೆ ಮರ್ಯಾದೆ ಹಾಳು ಮಾಡಬೇಕು ಅಂತ ಅಲ್ಲ ಅಕ್ಕ. ನಂಗೆ ಗೊತ್ತಿತ್ತು ನನ್ನ ಆಸೆಗಳಿಗೆ ಯಾವಾಗಲೂ ಅಡ್ಡಿಗಳು ಬರ್ತಾ ಇರುತ್ತೆ ಅಂತ. ನಾನೇನ್ ಮಾಡ್ಲಿ, ಅವ್ರಿಗೀಗಾಗಲೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅಳ್ಬೇಡ, ಅಳ್ಬೇಡ ದಾಕ್ಷಾಯಿಣಿ. ನಂಗೆಲ್ಲ ಅರ್ಥ ಆಗತ್ತೆ. ಪಾಪ ಒಂಟಿ ಹೆಂಗಸು, ಈ ಕಾಲದಲ್ಲಿ ಬದುಕೋದು ಕಷ್ಟ. ಸರಳಾಗೆ ಇವೆಲ್ಲ ಅರ್ಥ ಆಗಲ್ಲ. ನೀನ್ ಮದುವೆ ಆಗಮ್ಮ. ಏನ್ ಮಾತಾಡ್ತಾ ಇದ್ದೀರಾ ನೀವು? ದಾಕ್ಷಾಯಿಣಿ ಈಗಾಗ್ಲೇ ಮದುವೆ ಆಗಿ ಗಂಡನ್ ಕಳ್ಕೊಂಡೋಳು. ನಮ್ ತಂದೆ ಮನೆಯವರು ತುಂಬಾ ರಿಲಿಜಿಯಸ್, ಅವ್ರಿಗಿದೆಲ್ಲ ಇಷ್ಟ ಆಗೋದಿಲ್ಲ. ನಿಮ್ಮ ತಂದೆ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತ ಪಾಪ ದಾಕ್ಷಾಯಿಣಿ ಹಾಗೆ ಇರ್ಬೇಕೇನು? ಶತಮಾನಗಳ ಹಿಂದೆನೆ ರಾಜಾರಾಮ್ ಮೋಹನ್ ರಾವ್ ವಿಧವಾ ವಿವಾಹ ಆಗ್ಬೇಕು ಅಂತ ಹೇಳಿದ್ರು. ರಾಜಾರಾಮ್ ಮೋಹನ್ ರಾಯ್ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಮನೆನ ಲಾಗು ಕುಡ್ದು ನೋಡಿ ಜನ ಏನ್ ಅನ್ಕೋತಾರೆ ಹೇಳಿ? ನೋಡ್ದವ್ರಿಗೆಲ್ಲ ನಾವು ಬದುಕೋದು. ಪಾಪ ಒಂಟಿ ಹೆಣ್ಣು ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಿದ್ದಾಳೆ, ಅದಕ್ಕೆ ನಾವು ಎಂಕರೇಜ್ ಮಾಡಬೇಕು. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ರೀ. ಅವನು ಬೇರೆ ಕ್ಯಾಸ್ಟ್ ಬೇರೆ. ಈ ಕಾಲದಲ್ಲಿ ಕ್ಯಾಸ್ಟ್ ಯಾರು ನೋಡ್ತಾರೆ? ಹುಡುಗ ಒಳ್ಳೆಯವನಾಗಿರ್ಬೇಕು, ಅದು ಮುಖ್ಯ. ಅವನು ಒಳ್ಳೆಯವನಲ್ಲ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ನೀನು ಮದುವೆ ಆಗಮ್ಮ ದಾಕ್ಷಾಯಿಣಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ದಾಕ್ಷಾಯಿಣಿ, ಅವಳಿಗಿದೆಲ್ಲ ಅರ್ಥ ಆಗಲ್ಲಮ್ಮ. ನೋಡು,
ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ನೀನು ಅವನನ್ನೇ ಮದುವೆ ಆಗು. ಎನಿವೆ ಕಂಗ್ರ್ಯಾಚುಲೇಷನ್ಸ್ ದಾಕ್ಷಾಯಿಣಿ. ಥ್ಯಾಂಕ್ಸ್ ಬಾವ, ಥ್ಯಾಂಕ್ಸ್. ಯಾವಾಗ ಮದುವೆ ಆಗೋದು ಅಂತ ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲೇ ಎಂಗೇಜ್ಮೆಂಟ್ ಥರ ಮಾಡ್ಕೊಳ್ಳೋಣ ಅಂತ. ಓ ಎಸ್, ಆಗ್ಬೋದು. ಅತ್ತೆಯವ್ರ ಮನ್ಸಿಗೆ ನೋವಾಗುತ್ತೇನೋ ಅಂತ. ನಮ್ಮಮ್ಮನ್ನ ನಾನು ಒಪ್ಪಿಸ್ತೀನಿ, ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಬಾವ, ತುಂಬ ಥ್ಯಾಂಕ್ಸ್. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಬೇಕಾಗಿಲ್ಲ ದಾಕ್ಷಾಯಿಣಿ. ಹಿಂದೆ ನಾವು ನಿನ್ನ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ವಿ. ಆ ತಪ್ಪಿಗೆ ಇದೆಲ್ಲ ಪ್ರಾಯಶ್ಚಿತ್ತ ಅಷ್ಟೇ. ನೀವು ಅದ್ರ ಬಗ್ಗೆ ಕೊರಬೇಡಿ ಬಾವ, ಆಗಿದೆಲ್ಲ ಆಯ್ತು, ಮರ್ತ್ಬಿಡಿ. ಯಾಕೆ ಆಗ್ಲಿಂದ ಹಾಗೆ ಓಡಾಡ್ತಾ ಇದ್ದೀರಲ್ಲ? ದಾರಿ ಇನ್ನೂ ಸರಿಯಾಗಿ ಹೊಳಿತಿಲ್ಲ. ಯಾವುದಕ್ಕೆ? ಯಾವುದಕ್ಕೋ ಬಿಡು. ಅಲ್ಲ, ದಾಕ್ಷಾಯಿಣಿ ಆ ರೌಡಿ ಶ್ರೀಧರನ ಮದುವೆ ಮಾಡ್ಕೊಳ್ತೀನಿದ್ರೆ ಹ್ಞೂ ಅಂದ್ಬಿಟ್ರಲ್ಲ, ಬೇಡ ಅಂತ ಹೇಳ್ಬೇಕಾಗಿತ್ತು. ಯಾಕೆ? ಆದ್ರೆ ತಪ್ಪೇನಾಗುತ್ತೆ ಹೇಳು? ಆ ಶ್ರೀಧರ ಎಲ್ಲದಕ್ಕೂ ಅಡ್ಡಿ ಬರ್ತಾನೆ. ಚಾಕು, ಚೂರಿ, ಪೇಪರು ಏನ್ ಮಾಡ್ತಾನೋ ಹೇಳಕ್ಕಾಗಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ಅವರಿಬ್ರು ಮದುವೆ ಆಗಕ್ ಬಿಡಬಾರ್ದು. ಮದುವೆ ಆಗೋದಕ್ಕೆ ಎಲ್ಲಿ ಬಿಡ್ತಾ ಇದ್ದೀವಿ? ಅವತ್ತು ಬರೀ ಎಂಗೇಜ್ಮೆಂಟ್ ಮಾತ್ರ ತಾನೇ ಆಗ್ತಾ ಇರೋದು. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗ್ದಲೇ ಇರುತ್ತಾ? ಹಾಗೆ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಇಬ್ರು ಬದುಕಿದ್ರೆ ತಾನೇ ಮದುವೆ ಆಗೋದು. ಆಗದೆ ಇರೋ ಕೆಲಸಕ್ಕೆ ಅಡ್ಡ ಹೋಗಿ ಸುಮ್ನೆ ನಾವೇ ಕೆಟ್ಟ ಹೆಸರು ತಗೋಬೇಕು. ಇಂಥ ಟೈಮ್ನಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ನಮ್ಮ ಅವಳಲ್ಲಿ ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಆಗ್ಬೇಕು. ಅವಳು ಏನೇ ಮಾಡಿದ್ರು ನಮಗ್ ಸಂತೋಷ ಅನ್ನೋ ತರ ಇರಬೇಕು. ಇಲ್ಲದೆ ಇದ್ರೆ ದಾಕ್ಷಾಯಿಣಿ ಸತ್ತಾಗ ನಮ್ಮ ಮೇಲೆ ಅನುಮಾನ ಬರುತ್ತೆ. ದಾಕ್ಷಾಯಿಣಿ ಸತ್ತಾಗ ಯಾವಾಗ? ಅದು ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಲ್ಲಿ. ಯಾಕೆ ಅಳ್ತಾ ಇದೀಯ? ಗೊತ್ತಿಲ್ಲ, ಯಾವಾಗ್ಲೂ ಹೀಗೆ ಆಗತ್ತೆ. ದಾಕ್ಷಾಯಿಣಿನ ಸಾಯಿಸ್ಬಿಡೋಣ ಅನ್ಸುತ್ತೆ. ಸಾಯಿಸಕ್ ಹೋದಾಗ ಭಯ ಆಗತ್ತೆ, ಮಾಡಬಾರ್ದು ಅನ್ಸುತ್ತೆ. ಹಾಗಾದ್ರೆ ಬೇಡವಾ? ಬೇಕು. ಅವಳು ಬದುಕಿದ್ರೆ ನಂಗೆ ಹಿಂಸೆ ಆಗತ್ತೆ. ಮತ್ತೆ ನೀನಂದ್ರೆ ನನ್ಗೆ ಇನ್ನೂ ಧೈರ್ಯ ಕಮ್ಮಿ ಆಗುತ್ತೆ. ಅಳಲ್ಲ, ಆದ್ರೆ ನಾವು ಸಿಕ್ಕಾಕೋಬಾರ್ದಷ್ಟೇ. ಅಲ್ಲಿ ಅವಳನ್ನು ಹೇಗೆ ಸಾಯಿಸ್ತೀರಾ? ಏನಾಗುತ್ತೆ ಅಲ್ಲಿ? ನಾವು ಇಳ್ಕೋತೀವಲ್ಲ ಗೆಸ್ಟ್ ಹೌಸು, ಅದರ ಪಕ್ಕದಲ್ಲೇ ಒಂದು ಸ್ಪಾಟ್ ಇದೆ. ಅದನ್ನ ಬ್ಯೂಟಿ ಸ್ಪಾಟ್ ಅಂತ ಕರೀತಾರೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಡು, ನದಿ,
ಎಲ್ಲ ಸುಂದರವಾಗಿ ಕಾಣುತ್ತೆ. ಸ್ವಲ್ಪ ಕಾಲ್ ಜಾರಿದ್ರು ಒಂದು ಮೂಳೆನೂ ಸಿಗೋದಿಲ್ಲ. ದಾಕ್ಷಾಣಿಗೆ ಪ್ರಕೃತಿ ಸೌಂದರ್ಯ ಅಂದ್ರೆ ತುಂಬಾ ಇಷ್ಟ. ಅವಳು ಮಗು ನಿಂತ್ಕೊಂಡು ನೋಡುವಾಗ ಕಾಲ್ ಜಾರಿ ಬೀಳೋ ಹಾಗೆ ಮಾಡಬೇಕು. ಅವಳಾಗವಳೆ ಕಾಲ್ ಜಾರ್ ಬೀಳೋದಾ? ಹೇಗೆ? ಅದನ್ನೇ ಪ್ಲಾನ್ ಮಾಡ್ತಾ ಇರೋದು. ನಾನಲ್ಲಿರಬಾರ್ದು, ಅವಳು ಕಾಲ್ ಜಾರಿ ಬೀಳ್ಬೇಕು. ಅದಕ್ಕೆ ಇನ್ನೂ ದಾರಿ ಹೊಳಿತಿಲ್ಲ ಅಂತ ಹೇಳಿದ್ದು. ನಾನೊಂದು ಮಾತು ಹೇಳ, ನಾವ್ಯಾಕೆ ಆ ರಿಸ್ಕ್ಗೆ ಸಿಕ್ಕಾಕೋಬೇಕು ಹೇಳಿ? ಹಿಂದೆ ನೋಡಿ ಎಲ್ಲ ನಿಮ್ ತಲೆ ಮೇಲೆ ಹೇಗೆ ಬಂದ್ಬಿಡ್ತು. ಕ್ರಿಮಿನಲ್ ಕೇಸೇ ಆಗೋಯ್ತು. ಅದಕ್ಕೆ ಈ ಸರಿ ಯಾವ ಕ್ಲೂನು ಸಿಗದೆ ಇರೋ ಹಾಗೆ ಮಾಡಬೇಕು. ಹಿಂದೇನು ಯಾವ ಕ್ಲೂನು ಸಿಕ್ಕಲ್ಲ ಅನ್ಕೊಂಡಿದ್ವಿ. ಆದ್ರೆ ಎಷ್ಟೊಂದು ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಸಿಕ್ಕಾಕಿಸ್ಬಿಟ್ರು ನೋಡಿ. ಹಿಂದೆ ಮಾಡಿದ ತಪ್ಪನ್ನ ಈ ಸಾರಿ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಹೋಗೋ ಪ್ಲಾನು ದಾಕ್ಷಾಣಿದೆ ತಾನೆ, ನಮ್ದೇನಲ್ವಲ್ಲ. ಅಲ್ಲಿ ಹೀಗಾದ್ರೆ ಆದ್ರೂ ನಾವ್ ಯಾಕೆ ಸಿಕ್ಕಾಕೋಬೇಕು ಹೇಳಿ? ಹಾಗೆ ಹೇಳಿದ್ರೆ ಎಲ್ಲ ಕೈ ಬಿಡ್ಬೇಕಾಗುತ್ತೆ. ಬೇಡ, ಕೈ ಬಿಡೋದು ಬೇಡ. ನಂಗೊಂದು ಅನ್ನಿಸ್ತಾ ಇದೆ, ಮೊನ್ನೆ ಬಂದಿದ್ನಲ್ಲ ಬಾಣವರದ ರಾಜು, ಅವನಿಗೆ ಯಾಕೆ ಕೆಲಸ ಒಪ್ಪಿಸ್ಬಾರ್ದು? ಬಾಣವರದ ರಾಜುನ? ಹಾ, ಮೊನ್ನೆ ಬಂದಾಗ ಕೊಲೆ ಮಾಡೋದ್ರ ಬಗ್ಗೆ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದ. ನೀವು ದೇವಸ್ಥಾನದ ಹತ್ರ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಅವನೇ ಮಾಡ್ಲಿ. ದೂರ ಬಂದ್ಬಿಟ್ಟೆ. ಏನು ಇಷ್ಟು ಬೇಗ ಆಶ್ರಮದ ಕೆಲಸ ಮುಗಿದೈತೆ ಇವತ್ತು? ಅವನು ಬನ್ನ? ಇಲ್ಲ, ಅವ್ರ ಆಶ್ರಮದಲ್ಲೇ ಇದ್ದಾರೆ. ಏನು ಸಮಾಚಾರ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನಮ್ಮ ಅಂಥದ್ದು ವಿಷಯ? ನಿಮಗೆ ಗೊತ್ತಿರ್ಬೋದು, ನಮ್ಮ ಆಶ್ರಮದಲ್ಲಿ ದೀಕ್ಷಿತರು ಅಂತಿದ್ರು, ಅವರು ಹೊರಟೋದ್ರು. ಶ್ಯಾಮ ಹೇಳ್ದ ನೋಡು. ಪಾಪ ಅವ್ರಿಗೆ ಹೋಗಕ್ಕಿಂತ ಮುಂಚೆ ಹೋಗ್ತೀನಿ ಅಂತ ಅನಿಸಿತ್ತೋ ಏನೋ, ನನ್ನನ್ನು ಅಲ್ಲಿ ಕರೆಸ್ಕೊಂಡ್ರು. ಏನೋ ಕೆಲವು ವಿಷಯಗಳನ್ನು ತಿಳ್ಕೊಬೇಕು ಅಂತಿತ್ತು ಮನಸ್ಸಿನಲ್ಲಿ, ತಿಳ್ಕೊಂಡ್ರು. ಒಳ್ಳೆ ಜೀವ, ಸದ್ಗತಿ ಸಿಗುತ್ತೆ. ಅವ್ರು ಸಾಯಕ್ಕೆ ಹಿಂದಿನ ದಿವಸ ನಿಮ್ಗೊಂದು ಚೀಟಿ ಕೊಡೋಕೆ ಹೇಳಿದ್ರು. ಇದನ್ನ ನೀನು ಯಾಕಮ್ಮ ತಗೊಳ್ಳೋ ಕಷ್ಟ ತಗೊಂಡೆ? ಶ್ಯಾಮನ್ ಹೇಳಿದ್ರೆ ತಂದು ಕೊಡ್ತಿದ್ದ. ನಾನು ಅವ್ರಿಗೆ ಅದನ್ನೇ ಹೇಳಿದೆ, ಆದರೆ ಅವರು ಇಲ್ಲ ನೀನೇ ತೊಗೊಂಡೋಗಿ ಕೊಡಬೇಕು, ನಿಮ್ಮನ್ನ ಬಿಟ್ಟು ಇನ್ಯಾರಿಗೂ ಕೊಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಕೊಡೋಕ್ಕೆ ಅಂತ ಬಂದೆ. ಏನಮ್ಮ ಅಂಥ ರಹಸ್ಯ ಇದ್ರೊಳಗೆ? ಒಳಗಡೆ ಹೋಗು. ಕಮಲ, ಶ್ರೀ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಓ ನಿರ್ಮಲ, ಯಾವಾಗ ಬಂದ್ಯಮ್ಮ? ಈಗ ತಾನೇ ಬಂದೆ. ನಿಮ್ಮ ಆಶ್ರಮದಲ್ಲಿ ಯಾರ ಹೋಗ್ಬಿಟ್ರಂತೆ, ನಮ್ಮ ಶ್ಯಾಮ ಹೇಳ್ತಾ ಇದ್ದ. ದೀಕ್ಷಿತರು ಅಂತ ನಮಗೆಲ್ಲ ತಂದೆ ಇದ್ದ ಹಾಗಿದ್ರು. ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಆಮೇಲೆ ಸುಧಾರಿಸ್ಕೊಳ್ಳೇ ಇಲ್ಲ. ಸಾಯೋ ಹಿಂದಿನ ದಿವಸ ಒಂದು ಚೀಟಿ ಕೊಟ್ಟಿದ್ರು, ಅದನ್ನು ಕೊಟ್ಟೋಗೋಣ ಅಂತ ಬಂದೆ. ಚೀಟಿನೇ? ಏನು ಬರ್ದಿದ್ದಾರೆ ಅಂದ್ರೆ ಆ ಚೀಟಿಲಿ? ಏನೋ ಒಂದು ಪುಣ್ಯದ ಕಾರ್ಯವನ್ನು ನಡೆಸ್ಕೊಟ್ಟು ನನ್ನ ಸಂತೋಷ ಪಡಿಸಿ ಅಂತ ಬರೆದಿದ್ದಾರೆ. ನೋಡೋಣ. ಕೂತ್ಕೊಳ್ಳಮ್ಮ, ಕಾಫಿ ತಂದು ಕೊಡ್ತೀನಿ. ಬಾ.
ಕೂತ್ಕೋ. ಹೇಗೆ ನಡೆದಿದೆ ನಿನ್ನ ಕೆಲಸ? ಚೆನ್ನಾಗಿ ನಡೀತಿದೆ. ನೀನು ಹೀಗೆ ಈ ಆಶ್ರಮದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಮ್ಮ. ಈ ಕೆಲಸ ಬಿಡೋ ಅಂತ ಸಂದರ್ಭ ಬರ್ದಿದ್ರೆ ಇಲ್ಲೇ ಮುಂದುವರಿಯೋಣ ಅಂತ. ಅಂದ್ರೆ ನಾಳೆ ನೀನು ಮದುವೆ ಆಗಿ ಮತ್ತೆ ಇಲ್ಲ ಅಂದಮೇಲೂ ಅಲ್ಲೇ ಮುಂದುವರಿತೀಯಾ? ಬರೀ ಸಂಬಳಕ್ಕೋಸ್ಕರ ದುಡಿಯಂಗಿದ್ರೆ ನಂಗೆ ಈಗಲೂ ಯಾವ ಕೆಲಸ ಬೇಕಾದರೂ ಸಿಗುತ್ತೆ. ಟೈಪಿಂಗ್ ಮಾಡ್ಕೊಂಡಿದ್ದೀನಿ, ಕಂಪ್ಯೂಟರಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದೀನಿ. ಆದರೆ ನಂಗೆ ಈ ಕೆಲಸದಲ್ಲಿ ಒಂಥರ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತೃಪ್ತಿ, ಸಮಾಧಾನ, ಮನಸ್ಸಿಗೆ ಒಂಥರ ಹಿತವಾಗಿರುತ್ತೆ. ಹೌದು, ನೊಂದೋರ್ ಸೇವೆ ಮಾಡಿದ್ರೆ ದೇವ್ರು ಮೆಚ್ತಾನೆ ಅಂತ ನಮ್ಮ ತಾಯಿ ಚಿಕ್ಕಂದಿಂದನೂ ಹೇಳ್ತಿದ್ರು. ಅದೇ ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ಈ ಕೆಲಸಕ್ಕೆ ಸೇರಿಕೊಂಡೆ, ಇಲ್ಲೇ ಮುಂದುವರಿಯೋಣ ಅಂತ. ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ? ಬಿಸ್ನೆಸ್ ಮಾಡ್ತಿದ್ರು, ಈಗಿಲ್ಲ, ಹೊಟ್ಟೋದ್ರು. ಅವ್ರು ಬಿಟ್ಟು ಹೋಗಿರೋ ಮನೇಲಿ ನಾನು ನಮ್ಮ ತಾಯಿ ಇದ್ದೀವಿ. ಹಾಗಾದ್ರೆ ನೀನು ಈ ವಯಸ್ಸಿನಲ್ಲಿ ಕೆಲಸ ಮಾಡಿ ನಿಮ್ಮ ಅಮ್ಮನ ಸಾಕ್ತಾ ಇದೀಯಾ? ನಾನು ಒಬ್ಳೆ ಮಗಳು. ನಾನು ನೋಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ನೋಡ್ಕೋತಾರೆ? ಎಲ್ಲ ತಂದೆ ತಾಯಿಗಳಿಗೂ ನಿನ್ನ ಥರ ಮಕ್ಕಳೇ ಇದ್ರೆ ಅವ್ರ ಪುಣ್ಯವಂತರಮ್ಮ. ಇಲ್ಲ, ಕಾಫಿ ಟೀ ಏನು ಬೇಡ. ಇದು ಕಾಫಿ ಟೀ ಅಲ್ಲಮ್ಮ, ಅಭಿಷೇಕಕ್ಕೆ ಇಟ್ಟಿದ್ದ ಹಾಲು. ಯಾಕೆ ದೇವ್ರ ಮೇಲೆ ಬಿದ್ದ ಹಾಲು ಸರಿ ಹೋಗಲ್ವೋ? ಇಲ್ಲ ಇಲ್ಲ, ಹಾಗೇನಿಲ್ಲ. ದೇವರು ಧರ್ಮ ಅಂದರೆ ನಂಗೆ ತುಂಬ ನಂಬಿಕೆ. ನಿತ್ಯ ಮನೇಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿ ಭಾನುವಾರ ದೇವಸ್ಥಾನಕ್ಕೂ ಹೋಗ್ತೀನಿ. ಭಾನುವಾರ ಕೆಲ್ಸಕ್ಕೆ ರಜಾ ಇರುತ್ತಲ್ಲ? ಹಾಂ. ಮನೇಲಿ ಅಡುಗೆ ಎಲ್ಲ ನಿಮ್ಮ ಅಮ್ಮನೇ ಮಾಡ್ಕೋತಾರ? ಬೆಳಗ್ಗೆ ಹೊತ್ತು ಮಾಡ್ತಾರೆ, ರಾತ್ರಿ ಹೊತ್ತು ನಾನು ಹೋಗಿ ಮಾಡ್ತೀನಿ. ನೀನು ಅಡುಗೆ ಏನೋ ಮಾಡ್ತೀಯ? ರುಚಿಯಾಗಿರುತ್ತೋ? ಹಾಂ. ನಮ್ಮ ತಾಯಿ ಕಾಯ್ತಿರ್ತಾರೆ, ನಾನು ಬರ್ತೀನಿ, ನಮಸ್ಕಾರ ಮಾಡ್ತೀನಿ. ಮಾಡ, ದೇವ್ರು ಒಳ್ಳೇದು ಮಾಡಲಿ. ಬರ್ತೀನಿ. ಹಾಗಾಗಿ ಬರ್ತಾ ಇರಮ್ಮ. ಹಾಂ. ಪರವಾಗಿಲ್ಲ ಹುಡುಗಿ. ನಯ, ವಿನಯ, ನಡೆ, ನುಡಿ ಎಲ್ಲ ಚೆನ್ನಾಗಿದೆ. ನೋಡು, ಪ್ರತಿ ಭಾನುವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾಳೆ. ನಮ್ಮ ಹುಡುಗರು ಇದ್ದಾರೆ, ಇವುಗಳಲ್ಲೆಲ್ಲ ಆಸಕ್ತಿನೇ ಕಳ್ಕೊತಾ ಇದ್ದಾರೆ. ಇನ್ನೂ ಭಯ ಭಕ್ತಿ ಎಲ್ಲ ಇಟ್ಕೊಂಡಿದ್ದಾಳೆ. ನಮ್ಮ ಶ್ಯಾಮಂಗೆ ಒಳ್ಳೆ ಜೋಡಿನೇ. ಆ ದೀಕ್ಷಿತರು ಅದನ್ನೇ ಬರೆದಿರೋದು. ಗುಣ, ಸ್ವಭಾವ, ಅಭಿರುಚಿ ಎಲ್ಲ ಇವರಿಬ್ಬರದು ಒಂದೇ. ಒಳ್ಳೆ ಜೋಡಿ ಆಗ್ತಾರೆ. ಇವ್ರನ್ನ ಯಾಕೆ ಮದುವೆ ಮಾಡಬಾರ್ದು ಅಂತ ಕೇಳಿದ್ದಾರೆ. ಹಾಗಂತ ಬರ್ದಿದ್ದಾರೆ ಆ ಚೀಟಿನಲ್ಲಿ. ನೀನು ಒಂದು ಸಾರಿ ಅವ್ರ ತಾಯಿನ ಕರೆಸು, ನೋಡೋಣ ಭಗವಂತನ ಇಚ್ಛೆ ಹೇಗಿದೆ ಅಂತ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಗೆ ಪೂರ್ತಿ 27 ಲಕ್ಷ ಕೊಡಬೇಕು ಸರ್. ಸತ್ತೋರ್ ಮನೆಗೆ 50 ಲಕ್ಷ ಪರಿಹಾರ ಕೊಡಬೇಕು. ಕೊಡಲ್ಲ, ಹೋಗಮ್ಮ. ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಆಗಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡೋವರೆಗೂ ಉಪಮುಖ್ಯಮಂತ್ರಿಗಳನ್ನ ಘೇರಾವ್ ಮಾಡ್ಕೋತೀವಿ ನಾವು. ನಿಲ್ಸಿ ನೋಡಿ, ನನಗೆ ನಿಜವಾಗಿಯೂ ಕೋಪ ಬಂದಿದೆ. ನಿಮಗೆಲ್ರಿಗೂ 120 ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀನಿ, ಅಂದ್ರೆ 2 ನಿಮಿಷ. ಅಷ್ಟರಲ್ಲಿ ನೀವೆಲ್ಲರೂ ಇಲ್ಲಿಂದ ಹೊಟ್ಟೋಗ್ಬೇಕಾ ಅಂತಂದ್ರೆ ಎಲ್ರೂ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಬೇಕೇ ಬೇಕು. ಇವ್ರನ್ನ ಅರೆಸ್ಟ್ ಮಾಡಿ, ಇವ್ರ ಮೇಲೆ ದೊಂಬಿ ಕೇಸ್ ಬುಕ್ ಮಾಡಿ. ಓಕೆ ಸರ್.
ವಿರುದ್ಧ ಬೆಳಕಿನ ಯುದ್ಧ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ